ನಮಸ್ಕಾರ. ಆತ್ಮೀಯ ವೀಕ್ಷಕ ಬಂಧುಗಳೇ, VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಈ ಒಂದು ಹೊಸ ವಿಷಯಗಳ ಬಗ್ಗೆ ಶಿಕ್ಷಣ ಮತ್ತು ಈ ಒಂದು ಏನು ಬದಲಾವಣೆ ಆಗ್ತದೆ ಅದರ ಬಗ್ಗೆ ತಮ್ಮ ಮುಂದೆ ಮಾತುಗಳನ್ನು ವಿಷಯವನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಯಲಹಂಕದ KS ವಿಜಯಕುಮಾರ್. ಗೌರಿ ಗಣೇಶ ಹಬ್ಬದ ಪ್ರಪ್ರಥಮ ಶುಭಾಶಯಗಳು. ಇಡೀ ವಿಶ್ವದಲ್ಲಿಯೇ ಗೌರಿ ಮತ್ತು ಗಣೇಶ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಗೌರಿ ಗಣೇಶ ಹಬ್ಬದಕ್ಕೆ ಪರಿಸರ ಸ್ನೇಹಿ ಗಣೇಶವನ್ನೇ ನಾವು ಆಚರಿಸೋಣ. ಶುದ್ಧವಾದ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಯನ್ನು ಧಾರ್ಮಿಕವಾಗಿ ವೈಜ್ಞಾನಿಕವಾಗಿ ಇದು ಆಗಬೇಕು ಮತ್ತು ಕೆಲವು ನಿಬಂಧನೆಗಳನ್ನು ಕೂಡ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ 42 ಕೆರೆ ಅಂಗಳಲ್ಲಿ ಗಣೇಶ ಮೂರ್ತಿ ವಿಸರ್ಜನೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಸಾಮಾನ್ಯವಾಗಿ ಈ ಮೂರ್ತಿಗಳನ್ನು POP ಮೂರ್ತಿಗಳನ್ನು ಈ ಒಂದು ಮುಟ್ಟುಗೋಲು ಹಾಕೋಕ್ಕೆ ಸರ್ಕಾರ ಆಜ್ಞೆ ಮಾಡಿದೆ. 489 ಸಂಚಾರಿ ವಾಹನಗಳಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗಣೇಶ ಮೂರ್ತಿಯ ವಿಸರ್ಜನೆಗೆ ಮಾಡಿದ್ದಾರೆ. ಗಣೇಶ ಎಂದರೆ ನಮಗೆ 2 ವಿಷಯ ನನಗೆ ಜ್ಞಾಪಕಕ್ಕೆ ಬರ್ತದೆ. ಮೊಟ್ಟ ಮೊದಲಾಗಿ ನಮ್ಮ ಮಹಾಭಾರತವನ್ನು ಬರೆದಿದ್ದು ಗಣೇಶ. ವೇದವ್ಯಾಸರು ಈ ಒಂದು ಶಾರ್ಟ್ ಹ್ಯಾಂಡ್ ಲಿಪಿಯಲ್ಲಿ ಹೇಳಿದಾಗ ಅದರ ವಿಸ್ತಾರವಾಗಿ ಅರ್ಥ ಸಹಿತ ಬರೆದಿದ್ದು ಮಹಾಭಾರತವನ್ನು ರಚಿಸಿದ್ದೇ ಲಿಪಿಕಾರರಾಗಿ ಮಹಾಗಣಪತಿ ವಿದ್ಯಾಗಣಪತಿ ಅಂತ. 100 ವರ್ಷಗಳ ಕಾಲ ಬೇಕಾಗತ್ತೆ ಮಹಾಭಾರತ ರಚನೆ ಆಗಲು. ಮತ್ತೊಂದು, ಶಕ್ತಿಗಿಂತ ಯುಕ್ತಿಯೇ ದೊಡ್ಡದು ಗಣೇಶನಿಂದ ತಿಳಿಬೋದು. ಸುಬ್ರಹ್ಮಣ್ಯ ಮತ್ತು ಗಣೇಶ ನಡುವೆ ಯಾರು ಶ್ರೇಷ್ಠರು ಯಾರು ಅನ್ನೋದಕ್ಕೆ ಒಂದು ಸ್ಪರ್ಧೆ ಆಗುತ್ತೆ. ಪಾರ್ವತಿ ಪರಮೇಶ್ವರ ಹೇಳ್ತಾರೆ, 3 ಲೋಕಗಳನ್ನು ಯಾರು ಸುತ್ಕೊಂಬರ್ತಾರೆ ನಿರ್ಧಾರ ಮಾಡೋಣ ಅಂತ. ತಕ್ಷಣ ಸುಬ್ರಹ್ಮಣ್ಯ ನವಿಲು ವಾಹನ ಜೊತೆ ಸಂಚಾರ ಕೊಡ್ತಾರೆ. ಆದರೆ ನಮ್ಮ ವಿದ್ಯಾಗಣಪತಿ ತಾಯಿ ತಂದೆ ಪರಮೇಶ್ವರರು ಕೂತಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ ಆ ಸ್ಥಳವನ್ನು 3 ಸಲ ಸುತ್ತಾಕ್ತಾರೆ. ಅಷ್ಟೊಳಗೆ ಸುಬ್ರಹ್ಮಣ್ಯ ಬರ್ತಾರೆ. ತಾಯಿ ತಂದೆಗೆ ನಮಸ್ಕಾರ ಮಾಡಿದ ಮೂಲಕ 3 ಲೋಕಗಳನ್ನು ಸಂಚರಿಸಿದ ಒಂದು ಪುಣ್ಯ ಒಂದು ಫಲ ಸಿಗತ್ತೆ ಅಂತ. ಹಾಗೆ ನಾವು ಕೂಡ ಹಿರಿಯರಿಗೆ ತಾಯಿ ತಂದೆಗಳಿಗೆ ಗೌರವ ಕೊಡಬೇಕು. ಅವರು ಗೌರವ ಕೊಟ್ಟರೆ ಎಲ್ಲ ಪುಣ್ಯ ಸಂಪತ್ತು ನಮಗೆ ಸಿಗತ್ತೆ. ಮತ್ತೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಈ ನಮಗೆ ಶಕ್ತಿಯಿಂದ ಆಗದೇ ಇರೋದನ್ನು ಯುಕ್ತಿಯಿಂದ ಮಾಡಬೇಕು ಅಂತ ಗಣೇಶನ ಒಂದು ಚಿಕ್ಕ ಉದಾಹರಣೆ. ಲಂಕಾಸುರನ ರಾವಣನು ಶಿವನ ಆತ್ಮಲಿಂಗವನ್ನು ತಗೊಂಡು ಹೋಗ್ತಾ ಇರ್ತಾರೆ. ತಾಯಿಗೆ ಕೊಡೋದಕ್ಕೋಸ್ಕರ ನಾರದರು ನೋಡ್ತಾರೆ, ಈ ಶಿವನ ಆತ್ಮಲಿಂಗ ಲಂಕೆಗೆ ಹೋದರೆ ಪ್ರಪಂಚಕ್ಕೆ ಆಪತ್ತು ಅಂತ. ಗಣೇಶನನ್ನು ಕೇಳ್ತಾರೆ, ನೀನು ಇದನ್ನು ತಡಿಬೋದು ಅಂತ. ಗಣೇಶನು ಒಂದು ವಟುವಿನ ರೂಪದಲ್ಲಿ, ಬ್ರಾಹ್ಮಣ ವಟುವಿನ ರೂಪದಲ್ಲಿ ಬರ್ತಾನೆ. ಸಂಧ್ಯಾಕಾಲ ರಾವಣಾಸುರನು ಸಂಧ್ಯಾವನೆ ಮಾಡಬೇಕು, ತ್ರಿಕಾಲ ಸಂಧ್ಯಾವನೆ ಮಾಡ್ತಾಯಿದ್ದ ರಾವಣಾಸುರ. ಆ ಸಂಧ್ಯಾವನ ಸಮಯಕ್ಕೆ ವಟುವಿನ ರೂಪದಲ್ಲಿ ಗಣೇಶ ಬರ್ತಾನೆ. ಗಣೇಶನಿಗೆ ಈ ಒಂದು ಆತ್ಮಲಿಂಗವನ್ನು ಕೊಟ್ಟು ನೆಲದ ಮೇಲೆ ಇಡಬಾರದು ಅಂತ ಹೇಳಿರ್ತಾನೆ. ಆದರೆ ಗಣೇಶನ ಒಂದು ಷರತ್ತಾಗ್ತಾನೆ, 3 ಸಲ ಕರಿತೀನಿ, ಬರಲಿಲ್ಲ ಅಂದರೆ ನೆಲದ ಮೇಲೆ ಇಡ್ತೀನಿ ಅಂತ. ಗಣೇಶನು ಆತ್ಮಲಿಂಗವನ್ನು ಕೈ ತಗೊತಾನೆ. ಸಂಧ್ಯಾವನೆ ಒಂದು ಗಾಯತ್ರಿ ಮಂತ್ರ ಜಪ ಹಾಕಬೇಕು. ಆಗಲೇ ಆ ಸಮಯಕ್ಕೆ ಕಾದಿದ್ದ ಗಣೇಶ 3 ಸಲ ಕೂರುತ್ತಾನೆ, ರಾವಣ ರಾವಣ ರಾವಣ. ರಾವಣ ಬರಲ್ಲ. ಆತ್ಮಲಿಂಗವನ್ನು ಅಲ್ಲೇ ನೆಲದ ಮೇಲೆ ಇಡ್ತಾರೆ. ಅದೇ ಈಗಿನ ಗೋಕರ್ಣ ಕ್ಷೇತ್ರ. ಹೀಗೆ ಪ್ರಪಂಚಕ್ಕೆ ಬಂದ ಒಂದು ವಿನಾಶವನ್ನು ಗಣೇಶ ಯುಕ್ತಿಯಿಂದ ತಡೀತಾನೆ. ಗೋಕರ್ಣ ಅಂತ ಯಾಕೆ ಬಂತು ಅಂದರೆ, ಹಸುವಿನ ಆಕಾರದಲ್ಲಿ ಗಣೇಶನ ಮೂರ್ತಿ ಇರೋದಕ್ಕೆ ಗೋಕರ್ಣ. ಹೀಗೆ ಒಂದು ಗಣೇಶನಿಂದ ನಾವು ಕೂಡ ಕಲಿಬೋದು. ಶಕ್ತಿಯಿಂದ ಆಗದೇ ಇರೋದು ಯುಕ್ತಿಯಿಂದ ಮಾಡ್ಬೋದು. ತಾಯಿ ತಂದೆಯೇ ಪ್ರತ್ಯಕ್ಷ ದೇವರು, ಅವರ ಒಂದು ಸೇವೆ ನಮಗೆ ಪುಣ್ಯ ಅಂತ. ಗಣೇಶನಿಗೆ ಇಷ್ಟವಾದದ್ದು ಮೋದಕ, ಕಡುಬು ಅಂತೇಳಿ. ಈ ನಮ್ಮ
ಗಣೇಶನ ಹಬ್ಬದಲ್ಲಿ ಈ ಮೋದಕವನ್ನು ನೈವೇದ್ಯ ಮಾಡ್ತೀವಿ ಮತ್ತು ಲಾಡು ಅಥವಾ ಲಡ್ಡು ಅಂತ ಕರಿತೀವಿ. ಹೀಗೆ ಗಣೇಶನಿಗೆ ಇಷ್ಟವಾದದ್ದು ಈ ಲಾಡು ಮತ್ತು ಮೋದಕ ಅಂತ. ಸಾಮಾನ್ಯವಾಗಿ ಪುರಾಣಗಳಲ್ಲಿ ಕೂಡ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗೆ ಗಣೇಶನ ಹಬ್ಬ ಆಚರಿಸುವಾಗ ಕೆಲವು ನಿಬಂಧನೆಗಳನ್ನು ಸರ್ಕಾರ ಮಾಡಿದೆ. ರಾತ್ರಿ 8ರಿಂದ 10 ಗಂಟೆಯೊಳಗೆ ಮಾತ್ರ ಈ ಒಂದು ಪ್ರೊಸೆಷನ್ಗೆ ಅವಕಾಶ ಮಾಡಿಕೊಟ್ಟಿದೆ. ಯಾವುದೇ ಶಬ್ದವನ್ನು ಡಿಜಿಟಲ್ ಮುಖಾಂತರ 125-150 ಒಳಗಡೆ ಆ ಶಬ್ದ ಇರಬೇಕು. ಪರಿಸರ ಮಂಡಳಿ ಏನಿದೆ, ಮಾಲಿನ್ಯ ಮಂಡಳಿ, ಅದರ ನಿಯಮಾನುಸಾರ ಇರಬೇಕು. ಮತ್ತು ಗಣೇಶ ಮೂರ್ತಿನ ಪ್ರತಿಷ್ಠೆ ಮಾಡುವಾಗ ಅಲ್ಲಿ CC ಕ್ಯಾಮರಾವನ್ನು ಅಳವಡಿಸಿರಬೇಕು. ಶಬ್ದ ಮಾಲಿನ್ಯವಾಗದ ಹಾಗೆ ನೋಡ್ಕೋಬೇಕು. ಪೂಜೆಯ ನಂತರ ನಾವು ಕೂಡ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಮುಂಚೆ ನಾವು ಬಳಸಿದ ಪತ್ರ, ಪುಷ್ಪ ಇತ್ಯಾದಿಗಳನ್ನು ಬೇರೆಯಾಗಿ ವಿಂಗಡಿಸಿ ಬರೀ ಮೂರ್ತಿಯನ್ನು ಮಾತ್ರ ನಾವು ತಗೊಂಡು ವಿಸರ್ಜನೆ ಮಾಡಬೇಕು. ಪವಿತ್ರವಾದ ದೇವರ ಒಂದು ಪೂಜೆ ಎಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡುತ್ತೆ. ಇದು ಗಣೇಶ ಹಬ್ಬದ್ದು. ಮತ್ತೊಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶಾವಕಾಶವನ್ನು ಕಲ್ಪಿಸಿದೆ. 25-26ನೇ ಸಾಲಿನಲ್ಲಿ ಈ ಒಂದು ಅವಕಾಶ. 17 ಇಂಜಿನಿಯರಿಂಗ್ ಕಾಲೇಜುಗಳು ನಮ್ಮಲ್ಲಿ ಸರ್ಕಾರದ್ದಿದೆ. ಇಲ್ಲಿ ಕೇವಲ 44,950 ರೂಪಾಯಿ ಮಾತ್ರ ಈ ಒಂದು ಇಂಜಿನಿಯರಿಂಗ್ ಕೋರ್ಸ್ಗೆ ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಹಾಗೆ CE, ME, AT, ST, TX ಇಲ್ಲಿ ಯಾರು ಕೋರ್ಸ್ ಪ್ರವೇಶ ಪಡೆದು ಶುಲ್ಕದಲ್ಲಿ ಅವರಿಗೆ 50% ವಿನಾಯಿತಿಯನ್ನು 28,450 ರು ಮಾತ್ರ ಕಟ್ಟಬೇಕಾಗುತ್ತೆ. ಅಂತಿಮ ವರ್ಷದಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ಮತ್ತು ಒಳ್ಳೆಯ ಒಂದು ವಿದೇಶಗಳ ಒಂದು ಸಂಪರ್ಕವನ್ನು ಕೂಡ ಇಟ್ಕೊಂಡಿದ್ದಾರೆ. ಆದ್ದರಿಂದ ಈ ಒಂದು ಕೋರ್ಸ್ ಸೇರೋದಕ್ಕೆ ಏನು ಇದೆ ಅದನ್ನು ಸೇರ್ಕೋಬೋದು. ಸಾಮಾನ್ಯ ಆಟೋಮೆಟಿಕ್ ಇಂಜಿನಿಯರಿಂಗ್ ಕೋರ್ಸ್ ಅಂತ ಇದೆ. ಒಂದೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮೆಕ್ಯಾನಿಕಲ್ ಲರ್ನಿಂಗ್ ಅಂತ ಇದೆ. ಮತ್ತೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಡಾಟಾ ಸ್ಪೆಷಲ್ ಅಂತ ಒಂದು ಕೋರ್ಸ್ ಇದೆ. ಸಿವಿಲ್ ಇಂಜಿನಿಯರಿಂಗ್ ಅಂತ ಇದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕೋರ್ಸ್ ಇದೆ. ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೋರ್ಸ್ ಇದೆ. ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕೋರ್ಸ್ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಇದೆ. ಸ್ಕಿಲ್ ಟೆಕ್ನಾಲಜಿ ಅಂತದೆ. ಮತ್ತು ಸಾಮಾನ್ಯ ಇನ್ನೊಂದು ಲಾಸ್ಟಾಗಿ ಟೆಕ್ಸ್ಟೈಲ್ ಟೆಕ್ನಾಲಜಿ ಅಂತದೆ. ಹೀಗೆ 11 ಕೋರ್ಸ್ಗಳು ಇಂಜಿನಿಯರಿಂಗ್ ಕೋರ್ಸ್ಗಳು ಲಭ್ಯವಿದೆ. ಆದ್ದರಿಂದ ಯಾರು ಇಂಜಿನಿಯರಿಂಗ್ ಆಸೆ ಇದೆ ಅಂಥವ್ರಿಗೆ ಒಂದು ಸದಾವಕಾಶ ಇದೆ. ಉತ್ತಮವಾದ ಹಾಸ್ಟೆಲ್ ಸೌಕರ್ಯಗಳಿದೆ ಮತ್ತು ಕಲಿಕೆಗೆ ಪೂರಕವಾದ ವಿದ್ಯಾರ್ಥಿ ಪ್ರತ್ಯೇಕವಾದ ಉತ್ತಮ ವ್ಯವಸ್ಥೆ ಕೂಡ ಹಾಸ್ಟೆಲ್ ಸಿಗುತ್ತೆ. ಕರ್ನಾಟಕ ಸರ್ಕಾರದ ಈ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅಂತಿಮ ವರ್ಷದಲ್ಲಿ ಪಾಸಾದ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಂಪನಿಗಳೇ ನೇರ ನೇಮಕವಾಗುತ್ತೆ. ಭಾಳ ಚೆನ್ನಾಗಿದು. ನೇರವಾಗಿ ಆ ಕಂಪನಿಯವರು ಬಂದು ಇಲ್ಲಿ ಯಾರು ಕೊನೆಯ ವರ್ಷ ಯಾರು ಅಂತಾರೆ ನೇಮಕಾತಿ ಮಾಡ್ಕೊತಾರೆ. ಅದರಿಂದ ಈ ಒಂದು ಸದಾವಕಾಶವನ್ನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡ್ಕೋಬೋದು ಮತ್ತು ತಮ್ಮ ಕನಸನ್ನು ನನಸು ಮಾಡ್ಕೋಬೋದು ಅಂತ ಹೇಳ್ತೀನಿ. ಮತ್ತೊಂದು ವಿಷಯ, ಸಾಮಾನ್ಯವಾಗಿ ಈ ಶಾಸಕರು ಸರ್ಕಾರಿ ಶಾಲೆಗೆ ಹೋಗಿ ಆತ್ಮಸ್ಥೈರ್ಯ ಹೆಚ್ಚಿಸಲಿ. ಮತ್ತು ಸರ್ಕಾರಿ ಶಾಲೆಗಳ ಅನೇಕ ಸಮಸ್ಯೆಗಳಿದೆ. ಆಯಾ ಕ್ಷೇತ್ರದ ಶಾಸಕರು ಹೋಗಿ ಆ ಕ್ಷೇತ್ರದ ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಒಂದು ಸೌಲಭ್ಯಗಳು ಮತ್ತು ಅಲ್ಲಿ ಬೇಕಾದ ಸವಲತ್ತುಗಳನ್ನು ಗಮನಿಸಿ ಆತ್ಮಸ್ಥೈರ್ಯವನ್ನು ಶಿಕ್ಷಕರಿಗೆ ಮಕ್ಕಳಿಗೆ ತುಂಬಬೇಕು ಅಂತ ನಮ್ಮ ಮಾಜಿ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಒಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗೆ ಜಾಗತಿಕ ಭಾಷೆಗಳ ಅಧ್ಯಯನಕ್ಕೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅರ್ಜಿಯನ್ನು ಕರೆದಿದ್ದಾರೆ. ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಲ್ಲಿ ಜರ್ಮನಿ ಭಾಷೆ, ಜಪಾನ್, ಫ್ರೆಂಚ್, ಚೈನಾ ಮತ್ತು ಈ ಒಂದು ರಷ್ಯಾ, ಹೀಗೆ ಈ ಭಾಷೆಗಳಲ್ಲಿ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೊಂದು, ನಮ್ಮಲ್ಲಿ ಮಕ್ಕಳಿಗೆ ಶಿಕ್ಷಣಕ್ಕೆ
ಅನೇಕ ಶ್ರೀಮಂತರು ಮುಂದೆ ಬರ್ತಾ ಇದ್ದಾರೆ. ಉನ್ನತ ಶಿಕ್ಷಣ ಪಡಿಬೇಕು, ದೇಶದ ಮುನ್ನಡೆಗೆ ಅವಕಾಶ ಆಗಬೇಕು ಅಂತ ರಿಲಯನ್ಸ್ ಕಂಪ್ನಿಯವರು ಕೂಡ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಸಾಮಾನ್ಯ ಪದವಿ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ 5,000 ರೂಗಳ ತನಕ ಈ ಒಂದು ವಿದ್ಯಾರ್ಥಿ ವೇತನ ಸಿಗುತ್ತೆ. 2 ಲಕ್ಷದಿಂದ 6 ಲಕ್ಷ ತನಕ ಈ ಒಂದು ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದಾರೆ. ಯಾರು ಅಧ್ಯಯನ ಮತ್ತು ಸಂಶೋಧನೆ ಕೋರ್ಸ್ಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ ಅಂಥ ಮಕ್ಕಳಿಗೆ 6 ಲಕ್ಷದವರೆಗೆ ಈ ಒಂದು ವಿದ್ಯಾರ್ಥಿ ವೇತನವನ್ನು 100 ಜನಕ್ಕೆ ಕೊಡ್ತಾ ಇದ್ದಾರೆ. ಹಾಗೆ ಸ್ನಾತಕೋತ್ತರ ಪದವಿ ಯಾರು ಪಡಿತಾರೆ ಅಂತಹ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 2 ಲಕ್ಷ ರೂಗಳ ತನಕ ಒಂದು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಆದ್ದರಿಂದ ರಿಲಯನ್ಸ್ ಕಂಪ್ನಿಯವರು ಈ ನೀಡತಕ್ಕಂಥ ಒಂದು ದೇಣಿಗೆ ಅಥವಾ ಸ್ಕಾಲರ್ಶಿಪ್ಪನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳು ಬಳಸ್ಕೋಬೇಕು. ಹೀಗೆ ತಮ್ಮ ಜೀವನದಲ್ಲಿ ಈ ಒಂದು ಶಿಕ್ಷಣದ ಕೊಡುಗೆಗೆ ಹೊಸ ಹೊಸ ಯೋಜನೆಗಳು ಅನೇಕ ಜನ ಕೊಡ್ತಾರೆ. ಇದನ್ನು ಬಳಸ್ಕೋಬೇಕಾಗಿ ಪ್ರಾರ್ಥನೆ. ಮತ್ತೊಂದು, ಸಾಮಾನ್ಯವಾಗಿ ಈ ಉದ್ಯೋಗ ಇಲ್ಲ ಅಂತ ಭಾಳಷ್ಟು ಜನ ಕಷ್ಟಪಡ್ತಾರೆ. ಅಂಥವ್ರಿಗೆ ಕೆನರಾ ಬ್ಯಾಂಕ್ ಬೆಂಗಳೂರಿನವರು ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ. SLC PUC ಆದ ವಿದ್ಯಾರ್ಥಿಗಳಿಗೆ ಒಂದು ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತಾರೆ. 3 ತಿಂಗಳ ಅವಧಿ ಕೋರ್ಸು. 18ರಿಂದ 30 ವರ್ಷ ವಯೋಮಾನದಲ್ಲಿ ಇರಬೇಕು ಮತ್ತು SC STಗಳಿಗೆ 35 ವರ್ಷ ಆಗಿರ್ಬೋದು. ಬೆಂಗಳೂರಿನಲ್ಲಿ ಈ ಒಂದು ಮಲ್ಲೇಶ್ವರದಲ್ಲಿ ಕಚೇರಿ ಇದೆ. ಆಸಕ್ತಿ ಇರೋ ಕಂಪ್ಯೂಟರ್ ಕಲಿತಕ್ಕಂಥವರು ಕೆನರಾ ಬ್ಯಾಂಕ್ನ ನೆರವನ್ನು ಪಡಿಬೋದು. ಅದಕ್ಕೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ 944835381007. ಹಾಗೆ ಇನ್ನೊಂದು ನಂಬರ್ ಇದೆ 0802344000367. ಹೀಗೆ ಈ ಕೆನರಾ ಬ್ಯಾಂಕಿನ ಒಂದು ಉದ್ಯೋಗ ನೀತಿ ಅಥವಾ ಉದ್ಯೋಗವನ್ನು ಅವ್ರು ಕೊಡ್ತಾ ಇದ್ದಾರೆ. ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿಗೆ ಅವಕಾಶ ಇದೆ. ಮತ್ತೊಬ್ಬರು ಯಾರು ವಿಶ್ವಕರ್ಮ ಸಮಾಜ ಜನಾಂಗದಲ್ಲಿದ್ದಾರೆ ಅಂತಹ ವಿಶ್ವಕರ್ಮ ಜನಾಂಗದವರಿಗೆ ಅಪ್ಪಾಜಿ ವಿದ್ಯಾರ್ಥಿ ವೇತನ ಅಂತ ಕೊಡ್ತಾ ಇದ್ದಾರೆ. SLC PUC ನಂತರ ಯಾರು ಹೆಚ್ಚು ಅಂಕ ಪಡೆದಿದ್ದಾರೆ 90% ಅಂಥವ್ರಿಗೆ ಪ್ರತಿ ತಿಂಗಳು ಒಂದು ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ. ಇದು ಸೆಪ್ಟೆಂಬರ್ 15ರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇದಕ್ಕೆ ಒಂದು ಮೊಬೈಲ್ ಸಂಖ್ಯೆ ಕೊಟ್ಟಿದ್ದಾರೆ 9880100097. ವಿಶ್ವ ಜನಾಂಗದವರು ಹೆಚ್ಚು ಅಂಕ ಪಡೆದಿದ್ದರೆ SLC ನಂತರ ಅಂಥವ್ರಿಗೆ ಅಪ್ಪಾಜಿ ವಿದ್ಯಾರ್ಥಿ ವೇತನ ಅಂತ ನೀಡ್ತಾ ಇದ್ದಾರೆ. ಇದನ್ನು ಬಳಸ್ಕೋಬೋದಾಗತ್ತೆ. ಮತ್ತೊಂದು, ಸಾಮಾನ್ಯವಾಗಿ ಮುಂಬೈ ಗಣಪತಿ ಮಹಾರಾಷ್ಟ್ರದಲ್ಲಿ ಒಂದು ಅತ್ಯಂತವಾದ ರಾಜ್ಯದ ಹಬ್ಬವಾಗಿದೆ. ಈ ಹಬ್ಬ ಆಚರಣೆ ಮಾಡೋದಕ್ಕೋಸ್ಕರನೇ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಈ ಭಜನೆಗಳನ್ನು ಮಾಡ್ತಕ್ಕಂಥ ಭಜನಾ ಮಂಡಳಿಗಳೇ 25,000 ರು ನಗದನ್ನು ಕೊಡ್ತಾ ಇದ್ದಾರೆ. ಕಾರಣ ಪರಿಕರಗಳನ್ನು ಕೊಳ್ಳುವುದಕ್ಕಾಗಿ. ಭಜನೆ ಮಾಡಬೇಕಾದ್ರೆ ಪರಿಕರ ಬೇಕಾಗತ್ತೆ. ಆದ್ದರಿಂದ ಅದನ್ನು ಕೊಂಡುಕೊಳ್ಳುವುದಕ್ಕೆ ಪ್ರತಿ ಒಂದು ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಭಜನಾ ಮಂಡಳಿಗೆ ನಗದು ರೂಪದಲ್ಲಿ 25,000 ಕೊಡ್ತಾಯಿದ್ದಾರೆ. ಸಂತೋಷ. ಹಾಗೆ ಆಗಸ್ಟ್ 2ರಿಂದ ಅಂಗನವಾಡಿಗಳಲ್ಲಿ, ಇಲ್ಲಿ ಅಂಗನವಾಡಿ ಅಂತ ಕೆಲಸ ನಡೀತದೆ ನಮ್ಮಲ್ಲಿದ್ದಾರೆ ಅಂಥವ್ರಿಗೆ LKG UKGಯನ್ನು ಸ್ಥಾಪನೆ ಆಗ್ತಾಯಿದೆ. ಹೀಗೆ LKG UKG ಅಂಗನವಾಡಿಗಳಲ್ಲಿ ಸ್ಥಾಪನೆ ಆಗ್ತಾಯಿದೆ. ಹಾಗೆ 78 ಸರ್ಕಾರಿ ಕಾಲೇಜುಗಳಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಏನು ಸಂಶೋಧನೆ ಮಾಡ್ತಾರೆ ಆ ಸಂಶೋಧನೆಯನ್ನು ಫಲವನ್ನು ಪಡೆಗೆ IP ಕೋರ್ಸ್ ಅಂತ ಮಾಡಿದ್ದಾರೆ. ಆ ಮುಖಾಂತರ ಅದನ್ನು ಸಂರಕ್ಷಣೆ ಮಾಡುವುದು. ಹೀಗೆ ಎಕೋಸಿಸ್ಟಮ್ ಅಂತ ಕರೀತಾರೆ. ಇದಕ್ಕೆ ತರಬೇತಿಯನ್ನು ಕೊಡ್ತಾರೆ. ಆ ವಿದ್ಯಾರ್ಥಿಗಳು ಆವಿಷ್ಕಾರ ಮಾಡಿದ ವಸ್ತುಗಳನ್ನು ಪೇಟೆಂಟ್ ಪಡೆಯೋದಕ್ಕೆ ಜಗತ್ತಿನಲ್ಲಿ ಒಂದು ಹೊಸ ಯೋಜನೆ ಇದಾಗಿದೆ. ಯಾರು ಅಲ್ಲಿರತಕ್ಕಂಥ ಅಧ್ಯಾಪಕರಾಗಲಿ ವಿದ್ಯಾರ್ಥಿಗಳಾಗಲಿ ಆವಿಷ್ಕಾರ ಮಾಡಿದ ವಸ್ತುಗಳಿಗೆ
ಪೇಟೆಂಟ್ ಪಡೆಯೋದಕ್ಕೆ ಒಂದು ಕೇಂದ್ರ ಸ್ಥಾಪನೆಯನ್ನು 78 ಸರ್ಕಾರಿ ಕೇಂದ್ರಗಳಲ್ಲಿ ಬೌದ್ಧಿಕ ಆಸ್ತಿ ಕೇಂದ್ರ ಅಂತ ಇದನ್ನು ಕರೆದಿದ್ದಾರೆ. ಇದು ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥ ಕೆಲಸವಾಗಿದೆ. ಹಾಗೆ ನಮ್ಮಲ್ಲಿ ಏನಾಗಿದೆ ಅಂದರೆ ಸಾಮಾನ್ಯವಾಗಿ ಮತ್ತೊಂದು ವಿಷಯ, SLC ಫಲಿತಾಂಶ ಹೆಚ್ಚಾಗೋದಕ್ಕೆ 8ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳ ಗಮನ ಕೊಡಬೇಕು ಅಂತ ಶಾಲಾ ಶಿಕ್ಷಣ ಇಲಾಖೆಯವರು ಒಂದು ಆ್ಯಪ್ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನು ದಾಖಲು ಮಾಡ್ತಾ ಇದ್ದಾರೆ. ಆ್ಯಪ್ ಮೂಲಕ ಈ ಒಂದು 8ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿ ದಾಖಲಾಗ್ತಾ ಇದೆ. ಮತ್ತೊಂದು ತ್ರಿಭಾಷಾ ಸೂತ್ರ ಬೇಡ ಅಂತ ಇವಾಗ ಹೋರಾಟ ಆಗ್ತಾಯಿದೆ. ಯಾಕೆ ಬೇಡ ಅನ್ನೋದಕ್ಕೋಸ್ಕರ ಬನವಾಸಿ ಬಳಗ ಬೆಂಗಳೂರು ಇವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗಸ್ಟ್ 30ನೇ ತಾರೀಕು 4 ಗಂಟೆಗೆ ಈ ಭಾಷಾ ಶಿಕ್ಷಣ ನೀತಿ ತೊಂದರೆಗಳು, ಹಿಂದಿ ಭಾಷೆ ಏಕೆ ಬೇಡ ಅನ್ನೋದ್ರ ಬಗ್ಗೆ ಒಂದು ಸಾಕ್ಷ್ಯಚಿತ್ರವನ್ನು ಪ್ರದರ್ಶನ ಮಾಡ್ತಾಯಿದ್ದಾರೆ. ಹಲವಾರು ಪುಸ್ತಕಗಳು ಇವರ ರಚನೆ ಆಗಿದೆ, ಕನ್ನಡ ಭಾಷೆ ಮತ್ತು ಹಿಂದಿ ಹೇರಿಕೆ ಇದರ ಬಗ್ಗೆ. ಇವರು ಸಾಕ್ಷ್ಯಚಿತ್ರವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ 30ನೇ ತಾರೀಕು ಮಾಡ್ತಾಯಿದ್ರೆ 4 ಗಂಟೆಗೆ. ಹಾಗೆ PU ಕಾಲೇಜ್ ಪ್ರಿನ್ಸಿಪಾಲರಿಂದ ಉಪನ್ಯಾಸಕರಿಂದ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ, ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಇವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. PU ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರು ಅರ್ಜಿಯನ್ನು ಹಾಕುವುದು ಆಗಸ್ಟ್ 28 ಕೊನೆಯ ದಿನಕ್ಕೆ, ಅಷ್ಟರೊಳಗಡೆ ಅರ್ಜಿಯನ್ನು ಹಾಕ್ಕೋಬೇಕಾಗ್ತದೆ. ಸುಮಾರು ನಮ್ಮ ಭಾರತ ದೇಶ ನಮ್ಮ ಮಕ್ಕಳಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡೋದಕ್ಕೆ ಅನುಕೂಲವನ್ನು ಕಲ್ಪಿಸಿದೆ. 7,60,000 ವಿದ್ಯಾರ್ಥಿಗಳು 7,60,000 ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷದಿಂದ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಆ ದೃಷ್ಟಿಯಿಂದ 7,60,000 ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಸರ್ಕಾರದ ಸವಲತ್ತುಗಳನ್ನು ಪಡೆದು ಶಿಕ್ಷಣ ಪಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಇಲ್ಲಿ ಬೆಂಗಳೂರು ನಗರಲ್ಲಿ BBMP ಇದೆ, ಬೃಹತ್ ಬೆಂಗಳೂರು ನಗರ ಪಾಲಿಕೆ. ಅಲ್ಲಿ ಸರ್ಕಾರದಿಂದ LKGಯಿಂದ ಹಿಡಿದು PU ಕಾಲೇಜ್, ಡಿಗ್ರಿ ಕಾಲೇಜ್ ತನಕ ಇದೆ. 50ಕ್ಕಿಂತ ಕಡಿಮೆ ಫಲಿತಾಂಶ ಬಂದಿದ್ದರೆ ಶೇಕಡ 50ಕ್ಕಿಂತ ಕಡಿಮೆ ಫಲಿತಾಂಶ ಪಾಲಿಕೆ ಶಾಲಾ ಕಾಲೇಜಿನ 37 ಶಿಕ್ಷಕರನ್ನು ಅವರ ನಿವೃತ್ತಿ ಮಾಡಿದರೆ, ಕಡ್ಡಾಯವಾಗಿ ನಿವೃತ್ತಿ ಅಂತ ನಿಗದಿತ ವಿದ್ಯಾರ್ಥಿ ಹೊಂದಿಲ್ಲ. ಆದ್ದರಿಂದ 35 ಅತಿಥಿ ಶಿಕ್ಷಕರನ್ನು ನಿಯೋಜನೆ ರದ್ದು ಮಾಡಿದ್ದಾರೆ. ತುಂಬ ಸಂತೋಷ. ಶೇಕಡ 50% ಬರಲಿಲ್ಲ 3 ವರ್ಷದಿಂದ ಅಂತ ಇದ್ದರೆ ಅಂಥ ಶಿಕ್ಷಕರನ್ನ ಮನೆಗೆ ಕಳಿಸಿದ್ದಾರೆ. ಯಾರು? ಬೃಹತ್ ನಮ್ಮ BBMP ಶಾಲಾ ಶೈಕ್ಷಣಿಕ ಮಂಡಳಿಯವರು. ಕಾಯಂ ಶಿಕ್ಷಕ ಉಪನ್ಯಾಸಕರಿಗೂ ಈ ಶಿಕ್ಷೆ ಇದೆ. ಅಲ್ಲಿ ಪರ್ಮನೆಂಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ ಲೆಕ್ಚರರ್ಸ್ ಮತ್ತು ಟೀಚರ್ಸ್ ಅವರು ಕೂಡ ಇದು ಅನ್ವಯಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಹೀಗೆ ನಮ್ಮಲ್ಲಿ ಬದಲಾವಣೆ ಆಗ್ತದೆ. ಈ ಸಲ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅದನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ 2.5 ಲಕ್ಷ ಅಥವಾ 3 ಲಕ್ಷ ತನಕ ಈ ಅಭ್ಯರ್ಥಿಗಳು ಬರೀತಾರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಆದರೆ ಈ ಸಲ ಸರ್ಕಾರ ನಿರ್ಧಾರಕ್ಕೆ ಬರ್ತಾ ಇದೆ, ಕಂಪ್ಯೂಟರ್ ಆಧಾರಿತ TET ಆಫ್ಲೈನ್ ಬದಲು ಆನ್ಲೈನ್ ಮೂಲಕ ಪರೀಕ್ಷೆ ಮಾಡೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟರೆ, ಈಗಾಗಲೇ ಅದನ್ನು ಕೇಳಿದ್ದಾರೆ. ಈ ವರ್ಷ ಆನ್ಲೈನ್ ಮೂಲಕ TET ಶಿಕ್ಷಕರ ಅರ್ಹತಾ ಪರೀಕ್ಷೆ ಮಾಡೋಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದು ಕೂಡ ಸಂತೋಷ. ಯಾಕಂದರೆ TET ಪಾಸಾದ್ರೇ ಶಿಕ್ಷಕರ ವೇತನ ಅನುದಾನಕ್ಕೆ ಒಳಪಡೋದು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನುದಾನ ರಹಿತ, ಇವೆರಡಕ್ಕೂ ಈ ಒಂದು ನಿಯಮ ನಿಬಂಧನೆ ಇದೆ. TET ಪಾಸ್ ಆಗಲೇಬೇಕು, ಅಂಥವ್ರಿಗೆ ಮಾತ್ರ ಅನುಮೋದನೆ ಸಿಗತ್ತೆ. ಇದು ಸರ್ಕಾರದ ನೀತಿ ಸ್ವಾಗತಾರ್ಹವಾಗಿದೆ. ಮತ್ತೊಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಹೊಸ ಹೆಸರು ಬಂದಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತದ ಪ್ರಧಾನಮಂತ್ರಿಗಳಾಗಿದ್ದ
ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಹೆಸರನ್ನು ಇಡಲಾಗಿದೆ. ಮತ್ತೊಂದು, ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಮುಚ್ಚುವುದಿಲ್ಲ. ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ, ಅದನ್ನು ಮುಚ್ತಾರೆ ಅಂತ ವದಂತಿಗಳು. ಆದರೆ ನಮ್ಮ ಸಚಿವರು ಹೇಳಿದ್ದಾರೆ, ತೋಟಗಾರಿಕಾ ಸಚಿವರು ಮುಚ್ಚುವುದಿಲ್ಲ ಅಂತ. ಹಾಗೆ ಕರ್ನಾಟಕ ರಾಜ್ಯ ಶುಶ್ರೂಷಾ ಮಂಡಳಿಯವರು ಈ ಒಂದು 25-26ನೇ ಸಾಲಿಗೆ ಒಂದು ಆಹ್ವಾನ ಮಾಡಿದರೆ, ಯಾರು ತರಬೇತಿ ಪಡಿಬೇಕು, ದಾದಿಯರ ತರಬೇತಿ ಅಂಥವ್ರಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದನ್ನು ಸಲ್ಲಿಸ್ಬೋದಾಗಿದೆ. 25-26ನೇ ಕಾಲ ನರ್ಸಿಂಗ್ ಕೋರ್ಸ್ಗಳಲ್ಲಿ ನರ್ಸಿಂಗ್ ಮಾಡೋದಕ್ಕೆ ಯಾರಿಗೆ ಇಷ್ಟ ಇದೆ ಅಂಥವರು 40% ಅಂಕ ಪಡೆದಿದ್ದರೆ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಕೊನೆಯ ದಿನಾಂಕ 20/8/25 26/8/25 ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾರು ನರ್ಸ್ ಟ್ರೈನಿಂಗ್ ಮಾಡಬೇಕು, ನರ್ಸಿಂಗ್ ಕೋರ್ಸ್ವರೆಗೆ ಇದು ಅನ್ವಯಿಸುತ್ತೆ. ಮತ್ತೊಂದು ವಿಶೇಷವಾದ ವಿಷಯ, ನಮ್ಮ ರಾಜ್ಯದಲ್ಲಿ ಕನ್ನಡ ಪರೀಕ್ಷೆ ಬರೀಬೇಕು ಅಂತಾರೆ. ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಗಳಲ್ಲಿ ಒಂದು ಉದ್ಯೋಗ ಪಡಿಬೇಕಾದ್ರೆ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲೂ ಕೂಡ ಈ ವರ್ಷದಿಂದ ಸಿಗ್ತಾಯಿದೆ. ರೈಲ್ವೆ ಇಲಾಖೆಯ ಪರೀಕ್ಷೆಗಳು ಕನ್ನಡ ಭಾಷೆಯ ಪತ್ರಿಕೆಯಲ್ಲಿ ಕೂಡ ಸಿಗತ್ತೆ. ಇದು ಕನ್ನಡಿಗರಿಗೆ, ಕನ್ನಡದವರಿಗೆ, ಕರ್ನಾಟಕಕ್ಕೆ ಒಂದು ಕೊಡುಗೆಯಾಗಿದೆ ಕೇಂದ್ರ ಸರ್ಕಾರದ್ದು. ಆಯಾ ರಾಜ್ಯಗಳು ನಡೆಸ್ತಾರೆ, ಹಿಂದಿ ಇಂಗ್ಲೀಷಲ್ಲಿ ನಡೆಸ್ತಾರೆ, ಆದರೆ ಕನ್ನಡ ಭಾಷೆ ಬೇಕು ಅಂತ ಒತ್ತಾಯ ಇತ್ತು, ಅದನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಮತ್ತೊಂದು 1995ರಿಂದ ಯಾವ ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆಯಾಗಿದೆ ಅವರ ವೇತನ ಅನುದಾನಕ್ಕೆ ಕ್ರಮ ತಗೊತೀವಿ ಅಂತ ಹೇಳಿದ್ದಾರೆ. ಗ್ರ್ಯಾಂಟ್ ಕೊಡೋದಕ್ಕೆ 1995ಇಂದ ಯಾರೋ ಸ್ಥಾಪನೆ ಆಗೋದಕ್ಕೆ ಸರ್ಕಾರ ಒಂದು ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಆ ನಿರ್ಧಾರ ಮುಖ್ಯಮಂತ್ರಿ ತೀರ್ಮಾನ ಆಗಿದೆ. ಶಾಲಾ ಮಕ್ಕಳ ಬಿಸಿಯೂಟ ಆ ದರವನ್ನು ಪರಿಷ್ಕಾರ ಮಾಡಿದೆ. 1ರಿಂದ 5ನೇ ತರಗತಿ ಮಕ್ಕಳಿಗೆ ₹6.78 ಆಗತ್ತೆ. 6ರಿಂದ 8ನೇ ತರಗತಿ ಮಕ್ಕಳಿಗೆ ₹10.17 ಆಗುತ್ತೆ. 9-10ನೇ ತರಗತಿ ಮಕ್ಕಳಿಗೆ ₹10.77 ಆಗುತ್ತೆ. ಇದು ಪ್ರತಿದಿನದ ಒಂದು ಆಹಾರ ಬಿಸಿಯೂಟದ ಪರಿಷ್ಕರಣೆ ದರಗಳು. ಇದನ್ನು ಶಾಲಾ ಮುಖ್ಯಸ್ಥರು ಗಮನಿಸಬೇಕು. ಒಂದು ದಿನಕ್ಕೆ ಮಕ್ಕಳಿಗೆ 9ರಿಂದ 10ನೇ ತರಗತಿಗೆ ₹10.17, 6ರಿಂದ 8ನೇ ತರಗತಿ ಮಕ್ಕಳಿಗೆ $10.17 ಮತ್ತು 1ರಿಂದ 5ನೇ ತರಗತಿ ಮಕ್ಕಳಿಗೆ ₹6.78. ಇದನ್ನು ಗಮನಿಸಬೇಕಾಗತ್ತೆ. ಮತ್ತೊಂದು, ರಾಷ್ಟ್ರ ಶೌರ್ಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಯಾರೋ ಬಾಹ್ಯಾಕಾಶದಲ್ಲಿ ಓಡಾದ ಶಿವಂ ಶುಕ್ಲಾ ಅವರಿಗೆ ಭಾರತ ಸರ್ಕಾರದಲ್ಲಿ ಒಂದು ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ತುಂಬ ಹೆಮ್ಮೆಯ ವಿಷಯ. ಅವ ಭಾರತೀಯ ಒಂದು ಬಾಹ್ಯಾಕಾಶ ಇಲಾಖೆಯಲ್ಲಿ ಸಂಶೋಧನೆ ಮಾಡೋಕ್ಕೆ ನಿರಂತರವಾಗಿ ಬಂದಿದ್ದಾರೆ ಅವರಿಗೆ. ಹಾಗೆ ಮತ್ತೊಂದು ತುಂಬ ಸಂತೋಷ ಅಂದರೆ ಕೇಂದ್ರ ಸರ್ಕಾರ ಈ ಆನ್ಲೈನ್ ಗೇಮ್ಗೆ ಕಡಿವಾಣ ಹಾಕಿದೆ. ಅನೇಕ ಜನರು, ಬಡವರು ಆನ್ಲೈನ್ ಚಟಕ್ಕೆ ಬಿದ್ದು ಹಣವನ್ನು ಕಳ್ಕೊಂಡು ಆತ್ಮಹತ್ಯೆಗಳಾಗ್ತಾಯಿತ್ತು. ಇದನ್ನು ತಡೆಯೋದಕ್ಕೆ ಕೇಂದ್ರ ಸರ್ಕಾರ ಒಂದು ದೃಢವಾದ ನಿರ್ಧಾರವನ್ನು ತೆಗೆದಿದೆ. ಆನ್ಲೈನ್ ಗೇಮ್ಗೆ ಕಡಿವಾಣ ಹಾಕಿ ತುಂಬ ಸಂತೋಷ. ಎಷ್ಟೋ ಬಡ ಕುಟುಂಬಗಳು ಈ ಆನ್ಲೈನಿಂದ ಇಡೀ ಕುಟುಂಬಗಳೇ ಒಂದು ಆರ್ಥಿಕವಾಗಿ ನಾಶ ಆಗ್ತವೆ. ಅವರ ಆತ್ಮಹತ್ಯೆ ಕೂಡ ಪ್ರಯತ್ನ ಪಡ್ತಾಯಿದ್ರು. ಹಾಗೆ ಮತ್ತೊಂದು ಈ ಒಂದು ವಿಶೇಷ ಅಂದರೆ NCERT ಈ ಪಠ್ಯದಲ್ಲಿ 3ನೇ ತರಗತಿಯಿಂದ 12ನೇ ತರಗತಿ ತನಕ 3ರಿಂದ 12ನೇ ತರಗತಿ ತನಕ ಈ ಸಿಂಧೂರ್ ಆಪ್ರೇಷನ್ ಏನಾಯಿತು ಅದನ್ನು ಒಂದು ಪಠ್ಯದ ವಿಷಯವಾಗಿ ಒಂದು ಪಾಠವಾಗಿ ಇಡ್ತಾ ಇದ್ದಾರೆ. ಇದು ಕೂಡ ತುಂಬ ಸಂತೋಷ. ಹೇಗೆ ನಮ್ಮ ಸೈನಿಕರು ಅವರ ಧೈರ್ಯ, ಶೌರ್ಯ, ಅವರ ಕಾರ್ಯಕ್ಷಮತೆ ಹೇಗಾಯಿತು ಅನ್ನೋದನ್ನು ವಿಷಯವಾಗಿ ಇಡ್ತಾ ಇದ್ದಾರೆ. NCERT ಪಠ್ಯಪುಸ್ತಕದಲ್ಲಿ ಆಪರೇಷನ್ ಸಿಂಧೂರ್ ಹೊಸ ಪಾಠ ಸೇರ್ತಾರೆ. ಹಾಗೆ ಮತ್ತೊಂದು ನಮ್ಮ ಟೀಚರ್ಸ್ಗೆ ಒಂದು
ಸುತ್ತೋಲೆ ಬಂದಿದೆ ಹೆಡ್ ಮಾಸ್ಟರ್ಗಳು ಏನು ಮಾಡಬೇಕು ಅಂತ. ಪ್ರತಿ ಮುಖ್ಯ ಶಿಕ್ಷಕರಿಗೆ ಹೊರೆಯನ್ನು ಕೊಟ್ಟಿದ್ದಾರೆ. ಶಾಲಾ ಆವರಣದ ಸ್ವಚ್ಛತೆ, ಶಾಲೆಯ ಸುತ್ತಲೋ ಮುತ್ತಲೋ ಏನಿದೆ ಸ್ವಚ್ಛವಾಗಿರಬೇಕು. ಅಲ್ಲಿ ಟಾಯ್ಲೆಟ್ ಇರ್ಬೋದು, ಕೈ ತೊಳೆಯೋದಿರ್ಬೋದು, ಅಡುಗೆ ಮಾಡೋದು, ಇಡೀ ಶಾಲೆಯ ಪರಿಸರದ ಸ್ವಚ್ಛತೆ ಶುಭ್ರತೆ ಹೆಡ್ ಮಾಸ್ಟರ್ ನೋಡ್ಕೋಬೇಕು. ಮತ್ತು ನೀರಿನ ಟ್ಯಾಂಕರ್ ಮುಚ್ಚಿರಬೇಕು, ಅದ್ರ ಕುರಿತು ಖಚಿತ. ಈ ಒಂದೆರಡು ಕಡೆ ಇದು ವಿಷಯ ತುಂಬ ದುಃಖ. ನೀರಿನ ಟ್ಯಾಂಕರ್ಗೆ ವಿಷಯವನ್ನು ಬರೆಸಿದ್ರು. ಒಂದು ಕಡೆ ಒಬ್ಬ ಮೇಸ್ಟ್ರಿಗೆ ವಿರುದ್ಧವಾಗಿ ಅದನ್ನು ಬಳಸಿದ್ರು, ಇನ್ನೊಂದು ಕಡೆ ಶಾಲಾ ವಿದ್ಯಾರ್ಥಿನೇ ವಾಟರ್ ಟ್ಯಾಂಕ್ಗೆ ಒಂದು ವಿಷಯವನ್ನು ಹಾಕಿದ್ದ. ಸೊ ಇನ್ಮೇಲೆ ಪ್ರತಿ ಹೆಡ್ ಮಾಸ್ಟರ್ ನೀರಿನ ಟ್ಯಾಂಕರ್ನ ಗಮನಿಸಬೇಕು, ಮುಚ್ಚಿಡಾಕಬೇಕು. ಗ್ಯಾಸ್ ಸಿಲಿಂಡರ್ ಸುರಕ್ಷತೆಯನ್ನು ನೋಡ್ಕೋಬೇಕಾಗತ್ತೆ. ಸಾಮಾನ್ಯ ಕೆಲವು ಕಡೆ ಸಿಲಿಂಡರ್ ಯೂಸ್ ಮಾಡ್ತಾರೆ ಅಡುಗೆ ಮಾಡುವಾಗ, ಪ್ರೈಮರೈಸು, ಅದನ್ನು ನೋಡ್ಕೋಬೇಕಾಗತ್ತೆ. ಮತ್ತೊಂದು, ಶಾಲೆಗೆ ಅನಧಿಕೃತ ವ್ಯಕ್ತಿಗಳು ಪ್ರವೇಶ. ಯಾರೋ ಬರ್ತಾರೆ ಕಾರಣ ಹೇಳ್ಕೊಂಡು, ನಾನು ಅಂಥವನು ಇಂಥವನು, ನಾನು ಮೀಡಿಯಾದವನು, ನಾನು ಆ ರಾಜಕೀಯ ಪಕ್ಷ. ಆದ್ದರಿಂದ ಅನಧಿಕೃತ ವ್ಯಕ್ತಿಗಳು ಬಂದರೆ, ಇಲಾಖೆ ಸಿಬ್ಬಂದಿ ಬಿಟ್ಟು ಬೇರೆಯವರು ಬಂದರೆ ಅದನ್ನು ನಿರ್ಬಂಧ ಮಾಡಬೇಕು, ನಿರ್ಬಂಧ ಆಗಬೇಕು. ಏಕೆಂದರೆ ನಾನಾ ಕಾರಣ ನಾನಾ ವ್ಯಕ್ತಿಗಳು ತಮ್ಮ ಹುದ್ದೆಯನ್ನು ಹೇಳ್ಕೊಂಡು ಬರ್ತಾರೆ, ಶಾಲೆ ಹೇಗೆ ನಡೀತದೆ ತಪಾಸಣೆ ಮಾಡ್ತೀನಿ ಅಂತ, ವಿದ್ಯಾರ್ಥಿಗಳು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಅದಕ್ಕೆ ಅವಕಾಶವಿಲ್ಲ. ಅನಧಿಕೃತ ವ್ಯಕ್ತಿಗಳಿಗೆ ನಿರ್ಬಂಧವನ್ನು ಹಾಕಿದೆ. ಮತ್ತು ಗೈರು ಹಾಜರಾದ ಮಕ್ಕಳಿಗೆ ಈ SMS ಕಳಿಸ್ಬೇಕು. ಯಾರು ಮಕ್ಕಳು ಬರ್ತಾರೆ ಶಾಲೆಗೆ ಬರಲ್ಲ 3 ದಿನಕ್ಕಿಂತ ಹೆಚ್ಚಾಗಿ ಅಂಥ ಮಕ್ಕಳಿಗೆ SMS ಮೂಲಕ ಅವರನ್ನು ಹೇಳಬೇಕು, ತಿಳಿಸ್ಬೇಕು ತಾಯಿ ತಂದೆಗೆ. ಈ ವರ್ಷ ಭಾರತದಲ್ಲಿ 8,000 ಮೆಡಿಕಲ್ ಸೀಟ್ ಹೆಚ್ಚಳವಾಗಿದೆ. 8,000 ಈ ಒಂದು ವೈದ್ಯಕೀಯ ಕೋರ್ಸ್ನ ಸೀಟುಗಳು ಹೆಚ್ಚಳವಾಗಿದೆ. ಹೀಗೆ ತುಂಬ ವೈದ್ಯಕೀಯ ಮಾಡೋ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 10,000 ಶಾಲೆಗಳಲ್ಲಿ 25ಕ್ಕಿಂತ ಕಡಿಮೆ ಮಕ್ಕಳಿದ್ದಾರೆ. 25 ಅದಕ್ಕಿಂತ ಕಡಿಮೆ ಮಕ್ಕಳಿದ್ದಾರೆ. ಎಷ್ಟಪ್ಪ ಅಂದರೆ 10,000 ಶಾಲೆಗಳು ಅಂತ ಇದರೊಳಗಡೆ ಇದೆ. ಹಾಗೆ ಮತ್ತೊಂದು ಅತ್ಯಂತ ವಿಷಾದ, ಇದು ಏನು ಮಾಡ್ತಾರೆ ಸರ್ಕಾರ ನೋಡಬೇಕು. 27,000 ಹಿಂದಿ ಶಿಕ್ಷಕರಿಗೆ ತಮ್ಮ ಒಂದು ನೌಕರಿ ಹೋಗುವ ಭೀತಿ ಇದೆ. SCP ಅನ್ವಯ ದ್ವಿಭಾಷಾ ಸೂತ್ರ ಆದರೆ ಹಿಂದಿ ಭಾಷೆಗೆ ಕೋಕಾಗತ್ತೆ. ಆ ಹಿಂದಿ ಶಿಕ್ಷಕರು 27,000 ಜನ ಇದ್ದಾರೆ. ಈಗಾಗಲೇ ಕೆಲವು ಶಾಲಾ ಆಡಳಿತ ಮಂಡಳಿಗಳು ಶಿಕ್ಷಕರಿಗೆ ಒಂದು ಪತ್ರವನ್ನು ನಡೆದೆ ಮುಂದಿನ ವರ್ಷ ತಾವು ಬರುವುದು ಬೇಡ ಅಂತ. ಮತ್ತು 6,800 ಹಿಂದಿ ಪದವೀಧರರು ಕೂಡ ಇದ್ದಾರೆ. ನಂಗೆ ಕೆಲಸ ಬೇಕು ಅಂತ. ಇದು ರಾಜ್ಯ ಸರ್ಕಾರದ 27,000 ಹಿಂದಿ ಶಿಕ್ಷಕರಿಗೆ ಮರು ಉದ್ಯೋಗ, ಬೇರೆ ಉದ್ಯೋಗವನ್ನು ಕಲ್ಪಿಸಬೇಕು. ಯಾಕಂದರೆ ಅನೇಕ ರೀತಿಯವರು ಸಾಲ ಮಾಡಿರ್ತಾರೆ, ಸಂಸಾರ ಇರುತ್ತೆ, ಅವರ ಆರ್ಥಿಕ ಕಷ್ಟ ಆಗುತ್ತೆ. ಈ ನೌಕರ ನಷ್ಟ ಆದಾಗ ಅವರಿಗೆ ಸೂಕ್ತವಾದ ಪರಿಹಾರವನ್ನು, ಬೇರೆ ರೀತಿಯ ಉದ್ಯೋಗವನ್ನು ಸರ್ಕಾರವೇ ನೀಡಬೇಕಾಗುತ್ತೆ. ಈಗಾಗಲೇ ಶಿಕ್ಷಕ ಸಂಘಗಳು ಒಂದು ಪತ್ರ ಚಳುವಳಿ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ಸರ್ಕಾರದ ಈ ಒಂದು ನೀತಿಯನ್ನು ಖಂಡಿಸಿ ಅವ್ರು ಮಾಡ್ತಾಯಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾರು ಡಿಗ್ರಿ ಮಾಡಿದರೆ, ಪದವಿ ಮಾಡಿದರೆ ಅವರಿಗೆ ಪದೋನ್ನತಿ, ಒಂದು ಪ್ರಮೋಷನ್ ಕೊಡ್ತಾ ಇದ್ದಾರೆ. ಈ ಪ್ರೈಮರಿ ಸ್ಕೂಲ್ ಟೀಚರಿಗೆ, ಡಿಗ್ರಿ ಆದವರಿಗೆ ಪ್ರಮೋಷನ್ ಕೂಡ ಸರ್ಕಾರ ಕೊಡ್ತದೆ. ಹೀಗೆ ಒಂದು ಉತ್ತಮವಾದ ಬೆಳವಣಿಗೆ ಆಗತ್ತೆ. ಮತ್ತು ಮಕ್ಕಳಿಗೆ ಈ ಒಂದು ಚುನಾವಣೆ ಕಾರ್ಯಕ್ಕೆ ಶಿಕ್ಷಕರನ್ನ ಬಳಕೆ ಮಾಡಿ ರಾಜ್ಯ ಸರ್ಕಾರ ಸೂಚನೆ ಕೊಡಿದೆ. ಎಲೆಕ್ಷನ್ ಟೈಮ್ ಒಳಗಡೆ ಆ ವೋಟರ್ ಲಿಸ್ಟ್ ಆಗಲಿ ಎಲೆಕ್ಷನ್ ಸಮಯದಲ್ಲಿ ಟೀಚರ್ಸ್ನ ಬಳಸ್ಕೋಬೋದು ಅಂತ ಗೋರ್ಮೆಂಟು ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಮತ್ತೊಂದು ಇಲ್ಲಿ ಹೊಸ ಒಂದು ವಿಷಯ ಬಂದಿದೆ. ದೇಶ ವಿಭಜನೆಗೆ 1947 ಭಾರತ ಪಾಕಿಸ್ತಾನ ವಿಭಜನೆ ಅದಕ್ಕೆ ಮುಖ್ಯ ಕಾರಣ ಜಿನ್ನಾ ಮತ್ತು ಮೌಂಟ್ ಬ್ಯಾಟನ್ ಆಗಿನ ಕಾಂಗ್ರೆಸ್ ನಾಯಕರು ಅಂತ NCERT ಪಠ್ಯಪುಸ್ತಕದಲ್ಲಿ 6ರಿಂದ 8, 9, 12ನೇತೆಗೆ ಈ ವಿಷಯವನ್ನು ಸೇರಿಸಲಿಕ್ಕೆ.
6, 8, 9, 12ನೇ ತರಗತಿಗೆ NCERT ಪಠ್ಯಪುಸ್ತಕದಲ್ಲಿ ದೇಶ ವಿಭಜನೆಗೆ ಕಾಂಗ್ರೆಸ್ ಪಕ್ಷ ಮತ್ತು ಜಿನ್ನಾ ಮೌಂಟ್ ಬ್ಯಾಟನ್ ಕಾರಣ ಅಂತ ಮಾಡಿದ್ದಾರೆ. ಇದೊಂದು ವಿವಾದ ಇರಲಿ. ಹೀಗೆ ಶಿಕ್ಷಣ ನೀತಿ ಸಂಪೂರ್ಣವಾಗಿ ಜಾರಿಯಾಗಬೇಕು. ದ್ವಿಭಾಷಾ ಶಿಕ್ಷಣ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹೇಳಿದ್ದಾರೆ. ಮತ್ತು ನಮ್ಮ ಈ ಕರ್ನಾಟಕ ರಕ್ಷಣಾ ವೇದಿಕರು ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ದ್ವಿಭಾಷಾ ಶಿಕ್ಷಣ ಬೇಕು, ಹಿಂದಿ ಬೇಡ ಅಂತ. ಮತ್ತೊಂದು ನಾವು ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೀವಿ. ದೇವಸ್ಥಾನಗಳಲ್ಲಿ ದೇವಸ್ಥಾನದ ಸುತ್ತಮುತ್ತ ಈ ಒಂದು ಪ್ಲಾಸ್ಟಿಕ್ ನಿಷೇಧವನ್ನು ಮಾಡದೆ ಸರ್ಕಾರಿ ದೇವಾಲಯಗಳಲ್ಲಿ ಆಗಸ್ಟ್ 15ರಿಂದ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಲಾಗಿದೆ. ಉತ್ತಮವಾದ ಬೆಳವಣಿಗೆ ಇದಾಗಿದೆ. ಮತ್ತೊಂದು ಹೊಸ ವಿಷಯ, ನಮ್ಮ ಯಾರೇ ತಪ್ಪು ಮಾಡಲಿ ಅಂಥವ್ರಿಗೆ ಹುದ್ದೆಯನ್ನು ಕಳ್ಕೋತಾರೆ. ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ ಅಥವಾ ಸಚಿವರಾಗಲಿ, ಅವರು ಆ 30 ದಿನಗಳ ಕಾಲ ಒಂದು ಕಾರಾಗೃಹ ವಾಸ ಹೊಂದಿದರೆ ಅವರು ಆ ಹುದ್ದೆಯನ್ನು ಕಳ್ಕೊತಾರೆ. ತಪ್ಪು ಮಾಡಿದವರಿಗೆ 30 ದಿನ ಕಾರಾಗೃಹ ಶಿಕ್ಷೆಯಾಗಿದ್ದರೆ ಹುದ್ದೆಯನ್ನು ಕಳ್ಕೊತಾರೆ. ಇದು ತುಂಬ ಉತ್ತಮ. ಯಾವುದೇ ತಪ್ಪು ಮಾಡಿದ ರಾಜಕಾರಣಿ ತಪ್ಪಾಗಿದೆ ಅಂತ 30 ದಿನ ಕಾರಾಗೃಹ ಇದ್ದರೆ ಆ ಹುದ್ದೆ ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಯಾವುದೇ ಸಚಿವರಾಗಲಿ ಆ ಹುದ್ದೆಯನ್ನು ಕಳ್ಕೊತಾರೆ. ಇದಕ್ಕೆ ಲೋಕಸಭೆ ಅಂಗೀಕಾರ ಮಾಡಿದೆ. ಸ್ವಚ್ಛವಾದ ಆಡಳಿತ ಮಾಡೋದಕ್ಕೆ ತುಂಬ ಒಂದು ಉದಾಹರಣೆಯಾಗಿದೆ. ಇದು ಕೂಡ ತುಂಬ ಹುದ್ದೆ ಆಗಿದೆ. ಹಾಗೆ ಮತ್ತೊಂದು ವಿಶೇಷವಾದ ಸುದ್ದಿ, ಯಾರು ಉದ್ಯೋಗ ಬೇಕು, ಕೆಲಸ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತಹ ಅಭ್ಯರ್ಥಿಗಳಿಗೆ 2,76,000 ಹುದ್ದೆಗಳನ್ನು ತುಂಬ್ತಾ ಇದ್ದಾರೆ. 2,76,000 ಹುದ್ದೆಗಳನ್ನು ಕರ್ನಾಟಕ ಸರ್ಕಾರ ಭರ್ತಿ ಮಾಡ್ಕೊತಾ ಇದೆ. ಅದನ್ನು 2 ವರ್ಷಗಳಲ್ಲಿ ನೇಮಕಾತಿ ಆಗ್ತಾಯಿದೆ. ಇದು ಸದ್ಯದಲ್ಲೇ ಇದರ ಬಗ್ಗೆ ಆದೇಶ ಇಲಾಖಾವಾರು ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಅಂತ ಹಾಗಾಗಿ ಪ್ರಕಟಣೆಯಾಗಿದೆ. ಸೊ ಉದ್ಯೋಗಾಂಶಗಳಿಗೆ ಸಂತೋಷ, ಉದ್ಯೋಗ ಪಡೆಯೋದಕ್ಕೆ ಅವಕಾಶ. ಹಾಗೆ ಅಧಿಕ ಶುಲ್ಕ ವಸೂಲು ಮಾಡ್ತು ನಮ್ಮ ಕಾನೂನು ವಿಶ್ವವಿದ್ಯಾಲಯ. ಅದನ್ನು ಸರ್ಕಾರ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ, ಶುಲ್ಕ ಅಧಿಕವಾಗಿ ವಸೂಲು ಮಾಡಿತ್ತು ಯಾಕೆ ಅಂತ. ಹೀಗೆ ನಮ್ಮಲ್ಲಿ ಅನೇಕ ಸಮಸ್ಯೆಗಳಿದೆ. ಮತ್ತೊಂದು ಸಮಾಜಕ್ಕೆ ಒಂದು ಕಳಂಕವಿದೆ, ಬಾಲ್ಯ ವಿವಾಹ ಆಗ್ತಾಯಿದೆ. 18,027 ಬಾಲ್ಯ ವಿವಾಹ ಆಗಿದೆ ಕರ್ನಾಟಕದಲ್ಲಿ. ಚಿಕ್ಕ ಮಕ್ಕಳು 10-12 ವರ್ಷ ಒಳಗೆ ಹೆಣ್ಣು ಮಕ್ಕಳಿಗೆ ವಿವಾಹ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಕಾನೂನಿದೆ 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ ಅಂತ. ಆದರೆ ಇಲ್ಲಿ ಒಂದು ರಹಸ್ಯವಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ 12,027 ಆಗಿದೆ. 12,060 ಬಾಲ್ಯ ವಿವಾಹನ ಸರ್ಕಾರದವರು ತಡೆ ಹಿಡಿದಿದ್ದಾರೆ. ಹೀಗೆ ಇದೊಂದು ದುರಂತ. ನಾವು ಸ್ವತಂತ್ರ ಬಂದಾಗಿನಿಂದ ಬರೋದಕ್ಕೆ ಮುಂಚೆ ಕೂಡ ಈ ತಾಯಿ ತಂದೆಗಳು ತಮ್ಮ ಮಕ್ಕಳನ್ನು ಬಾಲ್ಯ ವಿವಾಹ ಅಂತ ಮಾಡ್ತಾಯಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಒಂದು ಗರ್ಭವನ್ನಿರ್ತಕ್ಕಂಥದ್ದು, ಮಕ್ಕಳನ್ನು ಇರ್ತಕ್ಕಂಥದ್ದು ತುಂಬ ದುರಂತ. ಇದನ್ನು ಪ್ರತಿಯೊಬ್ಬರೂ ತಡೆಯಲೇಬೇಕು. ಈ ಬಾಲ್ಯ ವಿವಾಹ ಒಂದು ಘೋರ ಅಪರಾಧ. ಆ ಮಾಡಿದವರಿಗೆ ಮತ್ತು ಸಹಕಾರ ಮಾಡಿದವರಿಗೆ ಅದರ ಎಲ್ಲರಿಗೂ ಶಿಕ್ಷೆ ಮತ್ತು ದಂಡನೆ ಇದೆ. ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಶಿಕ್ಷಣದಲ್ಲಿ ಸಮಾಜದಲ್ಲಿ ಹಲವಾರು ಪರಿವರ್ತನೆಗಳಾಗ್ತಾ ಇದೆ. ಉದ್ಯೋಗಾಂಶಗಳಿಗೆ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹೀಗೆ ಈ ಪ್ರತಿ ವಿಷಯವನ್ನು ಹಂಚ್ಕೋಬೇಕು. ಪರಸ್ಪರ ವಿದ್ಯಾರ್ಥಿಗಳೇ ಆಗಲಿ, ಪೋಷಕರಾಗಲಿ, ಸಮಾಜ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ಸರ್ಕಾರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಆಡಳಿತ ನಡೆಸೋರು ಸರಿ ಇರಬೇಕು ಮತ್ತು ಆಡಳಿತಕ್ಕೆ ಒಳ್ಳೆಯ ಭದ್ರ ಬುನಾದಿ ಬೇಕು. ದೇಶದ ಹಿತ ನಮ್ಮ ಹಿತವೇ ಆಗತ್ತೆ. ನಾವು ಹಿತವಾಗಿ ಇರಬೇಕು. ದೇಶದ ಐಕ್ಯತೆ, ದೇಶದ ರಕ್ಷಣೆಗಾಗಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು
ಮುಗಿಸ್ತಾ ಇದ್ದೀನಿ. ಇಂತಿ ಯಲಹಂಕದ KS ವಿಜಯಕುಮಾರ್, VK ಡಿಜಿಟಲ್ ನ್ಯೂಸ್ ಚಾನಲ್ ಪ್ರಪ್ರಥಮವಾಗಿ ಕನ್ನಡ ಭಾಷೆಯಲ್ಲಿ ಈ ಸುದ್ದಿಗಳನ್ನು ಬಿತ್ತರಿಸ್ತಾ ಇದೆ. ಪ್ರತಿಯೊಬ್ಬರೂ ತಪ್ಪದೇ ವೀಕ್ಷಿಸಿ ಈ ತಮ್ಮ ಸುದ್ದಿಯನ್ನು, ಈ ಒಂದು ವಿಚಾರವನ್ನು ಹಂಚ್ಕೋಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕಳೆಯ ಮನವಿಯನ್ನು ಮಾಡ್ತೀನಿ. ಇಂತಿ ನಿಮ್ಮ ವಿಶ್ವಾಸಿ ಯಲಹಂಕದ KS ವಿಜಯಕುಮಾರ್. ವಂದನೆಗಳು. VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.